ಅದು ಬೇರೆ ವಿಚಾರ. ಅದು ನಾವು ಕೇಂದ್ರದಲ್ಲಿ ಈ ವಿಷಯದ ಬಗ್ಗೆ ನಾನು ಮತ್ತೆ ಮಾತಾಡ್ತೀನಿ. ಈಗಾಗಲೇ ನಾನು ಪತ್ರವನ್ನು ಬರೆದಿದ್ದೇನೆ. ಯಾಕೆಂತ ಹೇಳಿದ್ರೆ ಈ ಔಷಧಿಗಳನ್ನು ಗುಣಮಟ್ಟವನ್ನು ಕಾಪಾಡ್ತಕ್ಕಂಥದ್ದು ಬಹಳ ಮುಖ್ಯ ಇದೆ. ಕೇಂದ್ರ ಸಚಿವರು ಕೂಡ ಅವರ ಗಮನ ಸೆಳೆದಿದ್ದೇನೆ. ಮತ್ತೊಮ್ಮೆ ನಾನು ಅವರ ಗಮನ ಸೆಳೀತಾ ಇದ್ದೀನಿ. ರಾಷ್ಟ್ರ ಮಟ್ಟದ ಇದರ ಬಗ್ಗೆ ತಯಾರಿಕೆ ಮಾಡ್ತಕ್ಕಂಥ ಕಂಪನಿಗಳಿದೆ, ಅವ್ರ ಮೇಲೆ ಹೆಚ್ಚು ನಿಯಂತ್ರಣ ಆಗಬೇಕು ಮತ್ತು ಕ್ವಾಲಿಟಿ ಬಗ್ಗೆ ಹೆಚ್ಚು ನಾವು ಗಮನ ಕೊಡಬೇಕು ಮತ್ತು ಆ ಗುಣಮಟ್ಟದ ಬಗ್ಗೆ ಹೆಚ್ಚು ಗಮನ ನಾವು ಕೊಡಬೇಕು. ಅದಕ್ಕೋಸ್ಕರನೇ ಇದು ನಾವು ಭಾಳ ಗಂಭೀರವಾಗಿ ಪರಿಗಣಿಸಬೇಕು ಅಂತೇಳಿ ನಾನು ಕೇಂದ್ರ ಸಚಿವರಿಗೆ ಪತ್ರ ಬರೆದಿದ್ದೇನೆ. ಈಗ 108 ವ್ಯವಸ್ಥೆನ ಒಂದು ಅಮೂಲಾಗ್ರವಾಗಿ ಬದಲಾವಣೆ ಮಾಡ್ತಾ ಇದ್ದೀವಿ. ಬರುವ ಆಯುರ್ವೇದದಲ್ಲಿ ಅದು ಬರ್ತಾ ಇದೆ. ಅದು ನಂತರ ಅದನ್ನು ಒಂದು ದೊಡ್ಡ ಬದಲಾವಣೆ 108 ವ್ಯವಸ್ಥೆಯಲ್ಲಿ ನಾವು ತೊಗೊಂಡ್ಬರ್ತಾ ಇದ್ದೀವಿ. ತಡ ಅಂತ ಹೇಳಿದ್ರೆ ಇದು ಹಳೆ ಈಗಿರುವಂಥ ಯಾರು ಏಜೆನ್ಸಿ ಅವ್ರದ್ದು ಈಗ ಕೊನೆಯ ಹಂತಕ್ಕೆ ಬಂದಿದ್ದಾರೆ. ಈಗ ಅದನ್ನು ಕೂಡ ಸ್ವಲ್ಪ ಅವರು ಕೊಡ್ತಾ ಇರೋದು ಸೇವೆಗಳಲ್ಲಿ ಸ್ವಲ್ಪ ಸಮಸ್ಯೆಗಳಿದೆ ಮತ್ತು ಕೆಲವು ಗೊಂದಲಗಳು ಮಾಡ್ಕೊಂಡಿದ್ದಾರೆ. ಅದಕ್ಕೆ ಅದನ್ನು ಸಂಪೂರ್ಣವಾಗಿ ನಾವು ಹೊಸ ವ್ಯವಸ್ಥೆಗೆ ತೊಗೊಂಡು ಹೋಗಬೇಕು ಅಂತ ಈಗ ತೀರ್ಮಾನ ಮಾಡಿದ್ದೇವೆ. ಆಯುರ್ವೇದದಲ್ಲಿ ಕೂಡ ಅದು ಬರ್ತಾ ಇದೆ. ಇಂಡಿಯಾ ಪಾಕಿಸ್ತಾನ ನೋಡಿ, ಇಂಡಿಯಾ ಯಾರ ಮೇಲೆ ಆಡಿದ್ರು ಕೂಡ ನಾವು ಇಂಡಿಯಾ ಗೆಲ್ಲಬೇಕು ಅಂತ, ಬಟ್ ಪಾಕಿಸ್ತಾನ ಮೇಲೆ ಆಡಿದಾಗ ಒಂದು ಗೆಲ್ಲೇಬೇಕು ಅಂತ ನಮ್ಗೆ ಆಸೆ ಅಲ್ವಾ. ಸೊ ಖಂಡಿತ ನಮ್ಮ ಟೀಮ್ ಚೆನ್ನಾಗಿ ಆಡ್ತಾ ಇದೆ, ಒಳ್ಳೊಳ್ಳೆ ಆಟಗಾರರಿದ್ದಾರೆ, ನಾವು ಗೆದ್ದು ವಿಶ್ವಾಸ ಇದೆ. ಆದರೆ ಕ್ರಿಕೆಟ್ ಆವತ್ತಿನ ದಿವಸ ಏನಾಗುತ್ತೆ ಹೇಳೋಕ್ಕಾಗಲ್ಲ. ಆದರೆ ನಮ್ಮ ಶುಭ ಹಾರೈಕೆ ಇದೆ, ನಮ್ಮ ಟೀಮ್ ಗೆಲ್ಲಬೇಕು. ನಾಳೆ ಒಂದೇ ಅಲ್ಲ, ಚಾಂಪಿಯನ್ಸ್ ಟ್ರೋಫಿ ಗೆದ್ಕೊಂಡು ತೊಗೊಂಬರ್ಬೇಕು ನಾವು. ಓಕೆ, ಥ್ಯಾಂಕ್ ಯು. ನನಗೆ ಪೂರ್ತಿ ಮಾಹಿತಿ ಗೊತ್ತಿಲ್ಲ, ತಿಳ್ಕೊಂಡು ನಾನು ಹೇಳ್ತೀನಿ. ಬಿಜಾಪುರ ಕೇಳಿದ್ದಾರೆ, ಬಾಗಲಕೋಟೆ ಕೇಳಿದ್ದಾರೆ, ಈ ಥರ ಎಲ್ಲ ಇದೆ. ಅದು ಅಂತಿಮವಾಗಿ ಎಲ್ಲಾಗಬೇಕು ಅಂತ ಅದು ಮುಖ್ಯಮಂತ್ರಿ ತೀರ್ಮಾನ ಮಾಡ್ತಾರೆ. ಮತ್ತು ನೋಡೋಣ, ಎಲ್ಲ ಪ್ರಬಲ ಸಚಿವರುಗಳೆಲ್ಲ ಇದ್ದಾರೆ, ಅವರ ನೋಡೋಣ. ಇಲ್ಲ ಆ ಥರದ್ದೇನಿಲ್ಲ.